ಸೊ ಅಸ್ಯೂಮ್ ಮಾಡೋಣ KCTಯಲ್ಲಿ ಬರೀ 5 ನಿಮಿಷ ಅಷ್ಟು ಉಳಿದಿದೆ, ಆಮೇಲೆ ತುಂಬಾ ಕ್ವಶನ್ಸ್ ಬಾಕಿ ಇದೆ, ನೀವು ಅಟೆಂಪ್ಟೇ ಮಾಡಿಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡಬೇಕು? ಆಮೇಲೆ ನೀವು ರ್ಯಾಂಡಮ್ ಆಗಿ ಏನು ಟಿಕ್ ಮಾಡೋ ಬದಲು ಯು ಕ್ಯಾನ್ ಫಾಲೋ ದಿಸ್ ಇನ್ ದ ಲಾಸ್ಟ್ ಮೂಮೆಂಟ್. ಆಮೇಲೆ ನೀವು ನಂಗೆ ಕ್ರೇಜಿ ಅಂತ ಕೂಡ ಅನ್ಬೋದು, ಯಾಕಂದ್ರೆ ನಿಮ್ಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದ್ರೆ ಯು ಕ್ಯಾನ್ ಜಸ್ಟ್ ಬ್ಲೈಂಡ್ಲಿ ಟಿಕ್ ಒನ್ ಆಪ್ಷನ್ ಅಂಡ್ ಇಟ್ಸ್ ಅ ಮೋಸ್ಟ್ ಪ್ರೊಬ್ಯಾಬಿಲಿಟಿ ಕರೆಕ್ಟ್ ಆನ್ಸರ್ ಬೈ ಅನಲೈಸಿಂಗ್ ದ ಲಾಸ್ಟ್ 10 years ಪೇಪರ್. ದಟ್ ಈಸ್ ಆಪ್ಷನ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟೈಟಲ್ ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು 1 ನಿಮಿಷದಲ್ಲಿ ಹೇಗೆ MCQ ಸಾಲ್ವ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಷ್ಟಲ್ಲದೆ ನನ್ನ ಪರ್ಸನಲ್ ಟ್ರಿಕ್ಸು ನಾನು ಏನು ಯೂಸ್ ಮಾಡಿದೆ KCTಯಲ್ಲಿ ಅದು ಕೂಡ ವಿಡಿಯೋಲಿ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಸಬ್ಸ್ಕ್ರೈಬ್, ಯಾಕಂದರೆ 80% ಆಫ್ ಯು ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸೊ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಸಿಗಬೇಕಾದ್ರೆ, ಆಮೇಲೆ ಮಿಸ್ ಮಾಡ್ಕೋಬಾರ್ದು ಅಂದರೆ ಡೂ ಸಬ್ಸ್ಕ್ರೈಬ್, ಯಾಕಂದರೆ ಇದರಿಂದಾನೇ ನಿಮ್ದು ರ್ಯಾಂಕು ಇಲ್ಲಿಂದ ಇಲ್ಲಿ ಹೋಗುತ್ತೆ, ರೈಟ್? ನೀವು ವಿಡಿಯೋ ನೋಡಲೆಲ್ಲ ಮಿಸ್ ಆಯಿತು ಅಂದರೆ ಅಗೇನ್ ಇಟ್ಸ್ ಯುವರ್ ಫಾಲ್ಟ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಗೊತ್ತು KCTಯಲ್ಲಿ ಬರೀ 1 ನಿಮಿಷ ಅಷ್ಟೇ ಇರುತ್ತೆ. ಒಂದು ಕ್ವಶನ್ನ ಓದಿ ಅದನ್ನ ಅರ್ಥ ಮಾಡ್ಕೊಂಡು ಅನಲೈಸ್ ಮಾಡಿಕೊಂಡು ಆಪ್ಷನ್ಸನ್ನು ನೋಡಿ ಅದಾದ್ಮೇಲೆ ಸಾಲ್ವ್ ಮಾಡಿ, ಆಮೇಲೆ ಕರೆಕ್ಟ್ ಆನ್ಸರ್ ಸಿಕ್ಕರೆ ಅದಕ್ಕೆ ಟಿಕ್ ಮಾಡಬೇಕು. ಅಥವಾ ಕರೆಕ್ಟ್ ಆನ್ಸರ್ ಬರಲಿಲ್ಲ ಅಂದರೆ ಅಗೇನ್ ಯು ಟು ರೀಸಾಲ್ವ್ ಆ್ಯಂಡ್ ಅಗೇನ್ ಸಿ ದ ಆಪ್ಷನ್. ಲೈಕ್ ಇದೆಲ್ಲ ಎಷ್ಟೆಲ್ಲ ಲೈಕ್ ಯು ಟು ಡೂ ಸೋ ಮೆನಿ ಥಿಂಗ್ಸ್ ಇನ್ ಜಸ್ಟ್ 1 minute. ಸೊ ಈ ಥರ ಒಂದು ಸ್ಪೀಡ್ ಮತ್ತು ಅಕ್ಯುರೇಸಿ ಬೇಕಂದ್ರೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನಿಮಗೆ ಡೈರೆಕ್ಟ್ಲಿ ಎಕ್ಸಾಮಲ್ಲಿ ಹೋಗಿ ಸಾಲ್ವ್ ಮಾಡೋಕ್ಕೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಫಸ್ಟ್ ಪಾಯಿಂಟ್ ಏನಂದರೆ ಶಾರ್ಟ್ಕಟ್ ಫಾರ್ಮುಲಾಸ್. KCTಯಲ್ಲಿ ತುಂಬ ಜಾಸ್ತಿ ಶಾರ್ಟ್ಕಟ್ ಫಾರ್ಮುಲಾಸ್ ಮೇಲೆ ಎಲ್ಲ ಕೆಲಸ ಆಗುತ್ತೆ. ಫಾರ್ಮುಲಾ ಡಿಫ್ರೆಂಟ್ ಥಿಂಗ್, ಓಕೆ. ಆಮೇಲೆ ಶಾರ್ಟ್ಕಟ್ ಫಾರ್ಮುಲಾಸ್ ಅದು ಡಿಫ್ರೆಂಟ್ ಥಿಂಗ್. ಯಾಕಂದರೆ ಶಾರ್ಟ್ಕಟ್ ಫಾರ್ಮುಲಾಯಿಂದ ನೀವು ಕ್ವಶನ್ನ ನೋಡಿದ ಮೇಲೆ ಸಾಕು ನಿಮ್ಗೆ ಅರ್ಥ ಆಗುತ್ತೆ ಏನು ಆನ್ಸರ್ ಬರ್ಬೋದು ಅಂತ. ಸೊ ನಾನು ತುಂಬ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಯೂಟ್ಯೂಬಲ್ಲಿ ತುಂಬ ಜಾಸ್ತಿ ವಿಡಿಯೋಸ್ ಇದೆ, ಲೈಕ್ ಹೂ ಹ್ಯಾವ್ ಗಿವನ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ಫಾರ್ಮುಲಾಸ್. ಆಮೇಲೆ ಯು ಡೋಂಟ್ ನೀಡ್ ಟು ಗೋ ಆ್ಯಂಡ್ ಸರ್ಚ್ ಎವ್ರಿಥಿಂಗ್. ಡಿಸ್ಕ್ರಿಪ್ಷನಲ್ಲಿ ನಾನು ಯೂಟ್ಯೂಬ್ ವಿಡಿಯೋಸ್ ಲಿಂಕ್ಸ್ನ ಕೊಟ್ಟಿರ್ತೀನಿ. ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಎಲ್ಲ ಒಂದು ಬಾರಿ ಏನು ಮಾಡಿ ನೋಟ್ ಮಾಡ್ಕೊಂಬಿಡಿ. ಆಮೇಲೆ ನಂಬರ್ 2, ಗೋ ಟು ಗೂಗಲ್ ಆ್ಯಂಡ್ ಸರ್ಚ್ OMR ಶೀಟ್. ಆಮೇಲೆ ಅದ್ರದ್ದೊಂದು ಪ್ರಿಂಟ್ಔಟ್ ತೊಗೊಂಬಿಡಿ, ಯಾಕಂದರೆ ನೀವು ಮಾಕ್ ಟೆಸ್ಟ್ ಕೊಡುವಾಗ ಅಥವಾ PYQ ಸಾಲ್ವ್ ಮಾಡುವಾಗ ಸೈಮಲ್ಟೇನಿಯಸ್ಲಿ ಸೈಡ್ ಬೈ ಸೈಡ್ ನೀವು ಏನೋ ಮಾಡಿ ಅದು OMR ಶೀಟಲ್ಲಿ ಫಿಲ್ ಮಾಡ್ತಾ ಹೋಗಿ, ಸೊ ದ್ಯಾಟ್ ಅದೊಂದು ನಿಮ್ಮ ಪ್ರಾಕ್ಟೀಸ್ ಬರಬೇಕು. ಬಿಕಾಸ್ OMR ಶೀಟ್ ಇಫ್ ಯು ಹ್ಯಾವ್ ಟು ಫಿಲ್ ಅಗೇನ್ ಯು ವಿಲ್ ಟೇಕ್ 2 to 5 seconds, ರೈಟ್? ಸೊ ಅದೆಲ್ಲ ನಿಮಗೆ ಪ್ರಾಕ್ಟೀಸ್ ಆಗಬೇಕು. ಆಮೇಲೆ ಇನ್ನೊಂದೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಲೈಕ್ ದಿಸ್ ವಿಲ್ ಚೇಂಜ್ ದ ವೇ ಯು ವಿಲ್ ಪ್ರಿಪೇರ್ ಫಾರ್ ದ KCT. ನೀವು ಎಷ್ಟು ಪ್ರಿಪೇರ್ ಆದರೂ ಯು ಹ್ಯಾವ್ ಟು ಟ್ರೈನ್ ಯುವರ್ ಬ್ರೈನ್ ಟು ಲೈಕ್ ಹೌ ಯು ವಿಲ್ ಗಿವ್ ದ KCT. ಸೊ ದ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ಲ. ಸೊ ಅದಕ್ಕೆ ಮಾಕ್ ಟೆಸ್ಟ್ ಕೊಡಲೇಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಐ ಪ್ರಿಫರ್ ಕ್ರ್ಯಾಕೆಟ್ ಮಾಕ್ ಟೆಸ್ಟ್. ಇವ್ರದ್ದು KCT ಮತ್ತು ಕಾಮಿಡಿಗೆ 2 ಕೂಡ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಇದು ಟೋಟಲ್ ಗೇಮ್ ಚೇಂಜಿಂಗ್ ಆಗಿದೆ, ಯಾಕಂದರೆ ದೇ ವೋಂಟ್ ಜಸ್ಟ್ ಗಿವ್ ಯು ಮಾಕ್ ಟೆಸ್ಟ್, ಅದಷ್ಟೇ ದೇ ವಿಲ್ ಗಿವ್ ಯು ಫ್ರೀ ಮೆಂಟರ್ಶಿಪ್ ಆಸ್ ವೆಲ್. ಸೊ ನೀವು ಜಾಯ್ನ್ ಆದಮೇಲೆ ವಿದಿನ್ ಜಸ್ಟ್ 24 hours ನಿಮ್ಗೊಂದು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾರೆ. ಸೊ ಅದರಲ್ಲಿ KCT ಮೆಂಟರ್ಸು ಎಲ್ಲ ಬಿಗ್ ಟಾಪರ್ಸ್ ಏನಿದ್ದಾರೆ ಅವರು ನಿಮಗೆ ಹೇಳ್ಕೊಡ್ತಾರೆ, ಅದು ಫ್ರೀಯಲ್ಲಿ. ನಿಮ್ಗೆ ಏನೇ ಕ್ವಶನ್ ಇದ್ರು ಏನೋ ಡೌಟ್ ಇದ್ರು ನೀವು ಕೇಳ್ಬೋದು. ಲೈಕ್ ನೀವು ನೋಡ್ತಾ ಇರ್ಬೋದು ಝೂಮ್ ಮೀಟಿಂಗ್ಸ್ ಇದೆ, ಅದರಲ್ಲಿ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಹೇಗೆ ಸಾಲ್ವ್ ಮಾಡಬೇಕು, ಏನೋ ಡೌಟ್ಸ್ ಇದೆ. ಸೊ ಇದೆಲ್ಲವನ್ನು ಇವ್ರು ಕೂಡ ನಿಮಗೆ ಹೇಳ್ಕೊಡ್ತಾರೆ. ಸೊ ಮಾಕ್ ಟೆಸ್ಟ್ ಜೊತೆಗೆ ಫ್ರೀ ಮೆಂಟರ್ಶಿಪ್, ಇದು ನಾನು ಎಲ್ಲೂ ನೋಡೇ ಇರಲಿಲ್ಲ. ಸೊ ಇದರಿಂದ ನೀವು KCT ಕ್ರ್ಯಾಕ್ ಮಾಡೋ ಚಾನ್ಸ್ ತುಂಬ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ರೈಟ್ ನೌ ಓನ್ಲಿ 10 to 15 days ಅಷ್ಟೇ ಉಳ್ಕೊಂಡಿದೆ. ಸೊ ಈಗ ನೀವು ಜಾಸ್ತಿ ಏನೋ ಯೋಚನೆ ಮಾಡೋಕೆ ಹೋಗ್ಬಿಡಿ, ಜಸ್ಟ್ ಗೋ ಆ್ಯಂಡ್ ಪರ್ಚೇಸ್ ದಿಸ್. ಯಾಕಂದರೆ ನಾನು ತೊಗೊಳ್ಳ ಬೇಡವಾ ಅಂತ ಹಿಂಗೆ ಮಾಡ್ಕೊಂಡು ಕುಂತ್ರೆ ಅಗೇನ್ ಯು ವಿಲ್ ವೇಸ್ಟ್ ಯುವರ್ ಟೈಮ್. ಆ್ಯಂಡ್ 5 days 6 days ಉಳಿದಾಗ ದೆನ್ ಯು ವಿಲ್ ಫೀಲ್ ರೆಗ್ರೆಟ್, ಲೈಕ್ ಅವಾಗ ನಾನು ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಯಾಕಂದರೆ ಈ ಥರ ಮೆಂಟರ್ಶಿಪ್ಪು ಐ ಡೋಂಟ್ ಸಿ ವಿಲ್ ಎನಿ ಒನ್ ಗಿವ್. ಸೊ ಐ ವಿಲ್ ಮೆನ್ಷನ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಆಲ್ಸೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಪಾಯಿಂಟ್ ನಂಬರ್ 4, ಇದು ನಾನು ಪರ್ಸ್ನಲಿ ಆಗಿ ನಾನು ಯೂಸ್ ಮಾಡಿದೆ. ದಟ್ ಈಸ್ ನೀವು ಕ್ವಶನ್ ಓದ್ಕೊಳ್ಳುವಾಗ ಹಾರ್ಡ್ ಕ್ವಶನ್ ಬಂತಂದರೆ ನಾನು ಸೀದಾ ಬಿಟ್ಟೇ ಬಿಡ್ತಿದ್ದೆ. ನಾನು ನೋಡ್ ಕೂಡ ಇರಲಿಲ್ಲ, ಯಾಕಂದರೆ ಎವ್ರಿಥಿಂಗ್ ಲೈಕ್ ಈಸಿ, ಮೀಡಿಯಂ, ಹಾರ್ಡ್, ಇಟ್ ಆಲ್ ಹ್ಯಾಸ್ ದ 1 mark. ಎಲ್ರಿಗೂ ಸೇಮ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ. ಸೊ ವೈ ಟು ಸಿಟ್ ಆ್ಯಂಡ್ ಸಾಲ್ವ್ ಹಾರ್ಡ್ ಆ್ಯಂಡ್ ಮೀಡಿಯಂ ಕ್ವಶನ್ ಫಸ್ಟ್. ಆಮೇಲೆ ಇನ್ನೊಂದೇನಾಗಿತ್ತು ಅಂದರೆ ನಾನು ಫಸ್ಟ್ KCT ಪೇಪರ್ ಸಾಲ್ವ್ ಮಾಡ್ತಾ ಇದ್ದೆ. ನಾನು ಸ್ಟಾರ್ಟಿಂಗ್ ನೋಡ್ತಾ ಇದ್ದೆ ತುಂಬ ಬರೀ ಹಾರ್ಡ್ ಕ್ವಶನ್ಸೇ ಬರ್ತಾ ಇತ್ತು ನನಗೆ, ಹಾರ್ಡ್ ಅಥವಾ ಮೀಡಿಯಂ ಬರೀ ಇದೇ ಕ್ವಶನ್ ಬರ್ತಾ ಇತ್ತು. ಆ್ಯಂಡ್ ನಾನು ಸಾಲ್ವ್ ಮಾಡೋಕೆ ಹೋಗ್ತಿದ್ದೆ, ಐ ಫೀಲ್ ಲೋ ಕಾನ್ಫಿಡೆಂಟ್. ಸೊ ಅದಕ್ಕೆ ನಾನು ಏನು ಮಾಡಿದೆ, ಐ ಸ್ಟಾರ್ಟ್ ಸಾಲ್ವಿಂಗ್ KCT ಪೇಪರ್ ಇನ್ ದ ರಿವರ್ಸ್ ಆರ್ಡರ್. ನಾನು ಉಲ್ಟಾ ಸ್ಟಾರ್ಟ್ ಮಾಡಿದೆ. ಸೊ ಅದರಲ್ಲಿ ದೇರ್ ಐ ಫೌಂಡ್ ಓಕೆ ಹಿಯರ್ ಆರ್ ದ ಈಸಿ ಕ್ವಶನ್ಸ್. ಸೊ ನಾನು ಫಸ್ಟ್ ಅವು ಮಾಡ್ಕೊಂಡೆ, ಅದಾದ್ಮೇಲೆ ನಾನು ಮೀಡಿಯಂ ಮತ್ತು ಹಾರ್ಡ್ ಮಾಡಿದೆ. ಸೊ ನೀವು KCT ಪೇಪರ್ ಸಾಲ್ವ್ ಮಾಡುವಾಗ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕ್ವಶನ್ಸ್ ಇರುತ್ತೆ, ಬಟ್ ಇಟ್ ಡಸಂಟ್ ಮೀನ್ ನಿಮಗೆ ಈಸಿ ಕ್ವಶನ್ಸ್ ಫಸ್ಟ್ ಬಂದ್ಬಿಡುತ್ತೆ ಅಥವಾ ಲಾಸ್ಟ್ ಬಂದ್ಬಿಡುತ್ತೆ. ಇದು ಮಿಕ್ಸ್ ಆಗಿ ಕೂಡ ಇರ್ಬೋದು. ಸೊ ಜಸ್ಟ್ ಸಾಲ್ವ್ ಮಾಡ್ತಾ ಜಸ್ಟ್ ಸಿ ಎವ್ರಿವೇರ್ ವೇರ್ ಇಟ್ ಈಸ್. ಆಮೇಲೆ ಫೋಕಸ್ ಆನ್ ದೋಸ್ ಫಸ್ಟ್, ಓಕೆ. ಆಮೇಲೆ KCTಯಲ್ಲಿ ಏನು ಮಾಡ್ತಾರೆ ಅಂದರೆ 40% ಕ್ವಶನ್ಸ್ ಈಸಿನೇ ಇರುತ್ತೆ, ಆಮೇಲೆ 30% ಹಾರ್ಡ್, ಆಮೇಲೆ 30% ಮೀಡಿಯಂ ಅಥವಾ 15-20 ಆದಮೇಲೆ ಕೆಳಗೆ ಆಗ್ತಿರ್ಬೋದು. ಬಟ್ 40% ಆಬ್ವಿಯಸ್ಲಿ ಈಸಿ ಕ್ವಶನ್ ಇರುತ್ತೆ. ಆಮೇಲೆ ನಂಬರ್ 6 ಏನಂದರೆ PYQs ನೀವು ಮಾಡಲೇಬೇಕು. ನಾನು PYQ 6ರಿಂದ 7 ಸಲ ರಿವೈಸ್ ಮಾಡಿದ್ದೆ. ಅದರಿಂದ ಏನಾಯ್ತು ಅಂದರೆ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಮೋರ್ ಆ್ಯಂಡ್ ಮೋರ್. ಇವನ್ ನಾನು ಇಷ್ಟು ರಿವೈಸ್ ಮಾಡಿದೆ ಅಂದರೆ ಜಸ್ಟ್ ಕ್ವಶನ್ ನೋಡಿ ನಂಗೆ ಆನ್ಸರ್ ನೆನ್ಪು ಬರ್ತಾಯಿತ್ತು ಹಿಂಗಿತ್ತು ಅಂತ. ಸೊ ಐ ಆಮ್ ನಾಟ್ ಸೇಯಿಂಗ್ ಯು ಹ್ಯಾವ್ ಟು ಡೂ ದ್ಯಾಟ್, ಬಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ದಟ್ ವಿಲ್ ಬಿ ಬೆಟರ್. ಸೊ ನಂಬರ್ 7, ದಿಸ್ ಇಸ್ ಅ ಇಂಟ್ರೆಸ್ಟಿಂಗ್ ಪಾರ್ಟ್. ಐ ನೋ ಯು ಎವ್ರಿ ಒನ್ ಓವರ್ ವೇಟಿಂಗ್ ಫಾರ್ ದಿಸ್. ಸೊ ಇದರಲ್ಲಿ ನಾನು ಹೇಳ್ತೀನಿ ಅಂದರೆ ಹೇಗೆ ನೀವು ಆನ್ಸರ್ಸ್ನ ಗೆಸ್ ಮಾಡ್ಬೋದು. ನಿಮಗೆ ವೆನ್ ಯು ಹ್ಯಾವ್ ಟು ಅಪ್ಲೈ ದಿಸ್ ಓನ್ಲಿ ವೆನ್ ಯು ಹ್ಯಾವ್ ಲಾಸ್ಟ್ 4 to 5 minutes ಆರ್ ರಿಮೈನಿಂಗ್
and you have many bunch of questions you haven't solved. ಆ ಟೈಮಲ್ಲಿ ಫಸ್ಟ್ ಥಿಂಗ್ ಏನು ನೋಡ್ಬೇಕಂದ್ರೆ ಆಪ್ಷನ್ಸ್ ಅಲ್ಲಿ ಇಸ್ ದೇರ್ ಆಪ್ಷನ್ಸ್ ಲೈಕ್ ಆಲ್ ಆಫ್ ದ ಅಬೋವ್ ಅಥವಾ ಎ ಆ್ಯಂಡ್ ಬಿ ಆರ್ ಬೋತ್ ಆಫ್ ದೀಸ್ ಆಪ್ಷನ್ಸ್ ಆರ್ ಕರೆಕ್ಟ್. ಸೊ ಈ ಥರ ಏನಿದ್ರೆ ಗೋ ಟಿಕ್ ದಟ್ ಮಾರ್ಕ್, ಯಾಕಂದರೆ ಇಟ್ಸ್ ವೆರಿ ಹೈ ಪ್ರಾಬಿಲಿಟಿ ಎವ್ರಿ ಟೈಮ್ ಅದೇ ಇರುತ್ತೆ ಅಂತ. ಯಾಕಂದರೆ ಕೇಸ್ ಸ್ಟಡಿಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲಲ್ಲ, ಸೊ ಸುಮ್ಮನೆ ಕ್ವಶನ್ ಬಿಟ್ಟು ಬರಬೇಡಿ, ಜಸ್ಟ್ ಅಟೆಂಪ್ಟ್ ಇಟ್. ಆಮೇಲೆ ಇನ್ನೊಂದೇನು ಟ್ರಿಕ್ ಏನಂದರೆ ಆಪ್ಷನ್ಸ್ ಇರುತ್ತಲ್ಲ, ಸೊ ಆಪ್ಷನ್ಸನ್ನು ನೀವು ಕ್ವಶನ್ಸಲ್ಲಿ ಹಾಕಿ ನೋಡಿ. ಆಮೇಲೆ ಟ್ರೈ ಟು ಡೂ ರಿವರ್ಸ್ ಇಂಜಿನಿಯರಿಂಗ್. ಇಲ್ಲಿ ಮೂರನೇ ಟ್ರಿಕ್ ಏನಂದ್ರೆ ಎಲಿಮಿನೇಟ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ಕೇಸ್ ಸ್ಟಡಿಲಿ ತುಂಬಾ ಜಾಸ್ತಿ ಆಗಿದೆ, ನಾನು ನೋಡ್ತಿರ್ತೀನಿ. ಎಕ್ಸಾಂಪಲ್ ಏನಂದ್ರೆ 10, 20, 30, 100 ಓಕೆ, ಈ ತರ ಆಪ್ಷನ್ಸ್ ಇದ್ರೆ 100 ಬರ್ಕೆ ಚಾನ್ಸ್ ಇರಲ್ಲ, ಅಷ್ಟು ಎಕ್ಸ್ಟ್ರೀಮ್ ವ್ಯಾಲ್ಯೂ ಇರೋದಿಲ್ಲ. ಸೊ ನೀವು ಫಸ್ಟ್ ನೀವು ಎಲಿಮಿನೇಟ್ ಮಾಡ್ಕೊಳ್ಳಿ. ಆಮೇಲೆ ಉಳಿದ 3 ಆಪ್ಷನ್ ಅಲ್ಲಿ ಅಗೇನ್ ಯು ಹ್ಯಾವ್ ಟು ಡಿಸೈಡ್ ವಿಚ್ ಒನ್ ಟು ಟೇಕ್. ಸೊ ಇದರಿಂದ ನಿಮ್ಮ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ ಓಕೆ ಕರೆಕ್ಟ್ ಗೆಸ್ ಮಾಡೋದು. ಆಮೇಲೆ 4th ಪಾಯಿಂಟ್, ದಿಸ್ ಇಸ್ ದ ವೆರಿ ಕ್ರೇಜಿಯಸ್ಟ್ ಪಾಯಿಂಟ್. ಓಕೆ, ನಾನು ಆಕ್ಚುಲಿ ಲಾಸ್ಟ್ 10 years ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದೆ ನನ್ನ ಟೈಮಲ್ಲಿ. ಆಮೇಲೆ ದೆನ್ ಐ ಗೊಟ್ಟು ದ ಮೋಸ್ಟ್ ಪ್ರಾಬಬಿಲಿಟಿ ಆನ್ಸರ್, ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಮಾತ್ರ ಟೈಮ್ ಇರಲಿಲ್ಲ ಅಥವಾ ಆಮೇಲೆ ಅವರು ಪೇಪರ್ ಕಲೆಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಡೆಸ್ಕ್ವರೆಗೂ ಬಂದರು. ಸೊ ಆ ಟೈಮಲ್ಲಿ ಯು ಡೋಂಟ್ ಹ್ಯಾವ್ ಟು ಥಿಂಕ್ ಮಚ್, ಯಾಕಂದರೆ ನಿಮ್ಮ ಹತ್ರ ಅಷ್ಟು ಟೈಮೇ ಇರಲ್ಲ. ಆ್ಯಂಡ್ ಸ್ವಲ್ಪ ಕ್ವಶನ್ಸ್ ಉಳ್ಕೊಂಡ್ರು ಕೂಡ ವಾಟ್ ಯು ಕ್ಯಾನ್ ಸೇ ಈಸ್ ಜಸ್ಟ್ ಟಿಕ್ ದ ಆಪ್ಷನ್ಸ್ ಬಿ. ಓಕೆ, ಆಪ್ಷನ್ ಬಿನ ಟಿಕ್ ಮಾಡಿ ಆ್ಯಂಡ್ ಬಂದ್ಬಿಡಿ. ಲೈಕ್ ದಿಸ್ ಇಸ್ ವೆರಿ ವೆರಿ ಆಟ್ ದಿ ಎಂಡ್. ಓಕೆ, ಏನು ಅರ್ಥ ಆಗಲಿಲ್ಲ, ಕಾನ್ಸೆಪ್ಟೇ ಗೊತ್ತಿಲ್ಲ ಅಥವಾ ಟೈಮ್ ಆಗಿದೆ ಅಂದರೆ ಈ ಟೈಮಲ್ಲಿ ನೀವು ಮಾಡಬೇಕು, ಆಪ್ಷನ್ ಬಿ ಟಿಕ್ ಮಾಡಿ ಹೊರಗೆ ಬಂದ್ಬಿಡಿ. ಯಾಕಂದರೆ ದಟ್ಸ್ ಅ ಮೋರ್ ಪ್ರಾಬಿಲಿಟಿಕ್ ವೇ. ಇದು ಈ ಥರ ನಂಗೆ ಕೇಸ್ ಸ್ಟಡಿಲಿ ಕೂಡ ಆಗಿತ್ತು. ಲೈಕ್ ಆಲ್ ದ PCM 3 ಸಬ್ಜೆಕ್ಟ್ ಕಂಬೈನ್ ಮಾಡಿ ಐ ಹ್ಯಾವ್ ಗೆಸ್ಟ್ ಆಲ್ಮೋಸ್ಟ್ 10 ಕ್ವಶನ್ಸ್ ರ್ಯಾಂಡಮ್ಲಿ. ಲೈಕ್ ಎಲ್ಲಕ್ಕೂ ಆಪ್ಷನ್ ಬಿನೇ ಬರ್ತಿದೆ. ಆಮೇಲೆ ಅದರಲ್ಲಿ 6 ಕ್ವಶನ್ಸ್ ಕರೆಕ್ಟ್ ಇತ್ತು. ಸೊ ಇದು ಈಗಲೂ ಕೂಡ ಅದೇ ಸೇಮ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗೋ ಪ್ರಾಬಿಲಿಟಿ ಚಾನ್ಸಸ್ ತುಂಬಾ ಇದೆ. ದಟ್ ಈಸ್ ಅರೌಂಡ್ 27% ಏನೋ ಇದೆ. ಆಮೇಲೆ ಡಿಸ್ಕ್ಲೇಮರ್ ಆಯ್ತಾ, ನಾನು ಬರೀ ಸಜೆಸ್ಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಕೇಸ್ ಸ್ಟಡಿಲಿ ಹೋಗಿ ಎಲ್ಲ ಆಪ್ಷನ್ ಜಸ್ಟ್ ಬಿ ಅಂತ ಟಿಕ್ ಮಾಡಿ ಬರಬೇಡಿ. ಓಕೆ, ದೆನ್ ಡೋಂಟ್ ಬ್ಲೇಮ್ ಮಿ ಲೇಟರ್. ಐ ಆಮ್ ಜಸ್ಟ್ ಸಜೆಸ್ಟಿಂಗ್ ಯು ವಾಟ್ ಟು ಡೂ ಎಟ್ ದಿ ವೆರಿ ವೆರಿ ಎಂಡ್ ಮೂಮೆಂಟ್. ಲೈಕ್ ಇನ್ನೂ ಗೊತ್ತಾಗ್ತಿಲ್ಲ ಅವಾಗ ಏನು ಮಾಡಬೇಕು ಅಂದರೆ ದೆನ್ ಐ ಆಮ್ ಸೇಯಿಂಗ್ ಡೂ ದ ಆಪ್ಷನ್ ಬಿ. ಓಕೆ, ಅದರ್ವೈಸ್ ಡೂ ಸಮ್ ಮೊದಲು ಹೇಳಿದಂಗೆ ಸಿ ಇಫ್ ದೆರ್ ಇಸ್ ಆಪ್ಷನ್ ಲೈಕ್ ಆಲ್ ಆಫ್ ದ ಅಬೋವ್ ಅಥವಾ ಪುಟ್ ಆನ್ಸರ್ಸ್ the options in the question and do reverse engineering. Then you can eliminate the extreme values and then you can decide. So that's it for the video. So ನಿಮಗೆ ಅರ್ಥ ಆಗಿರಬೇಕು ಹೇಗೆ MCQs ನ just 1 minute ಅಲ್ಲಿ ಸಾಲ್ವ್ ಮಾಡಬಹುದು ಅಂತ. ಆಮೇಲೆ ನೆಕ್ಸ್ಟ್ ವಿಡಿಯೋ ಮತ್ತೆ ಇದ್ರ ಮೇಲೆ ಬೇಕು, ಜಸ್ಟ್ ಡೂ ಕಮೆಂಟ್ ಸೆಕ್ಷನ್. ಆಮೇಲೆ ಇನ್ನೊಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಲೈಕ್ KCT ಟೈಮಲ್ಲಿ ಹೇಗೆ ಟೈಮ್ ಮ್ಯಾನೇಜ್ ಹೆಂಗೆ ಮಾಡಬೇಕು, ಲೈಕ್ ಎಕ್ಸಾಮ್ ಡೇಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು, those things are also very important. So ಆ ಥರ ವಿಡಿಯೋ ಬೇಕಂದ್ರೆ just comment yes. ಇದಷ್ಟಲ್ಲದೆ if you have any some doubts then just ask in the comment section, I will answer for them. ಆಮೇಲೆ that's it for the video. Go and check out the Crackit mock test link in the description and also in the comment section. Study ಮಾಡ್ತಾ ಇರಿ, stay motivated. I'll see you in the next video. Bye bye.